Hi neighbor. Hello, hello. Hi my both neighbors. Hi my wicked neighbor. Present neighbor and neighbor to be. Neighbor to ಅಯ್ಯಪ್ಪ ಇದು ಲಕ್ಷ್ಮಿ ಏನೇ ಮಾಡ್ತಾ ಇದೀಯಾ? ಅಲ್ಲ ಏನ್ ಮಾಡ್ತಾ ಇದೀಯಾ? ನಿಮ್ಮ ಮನೇಲಿ ಬಾಣ್ಲಿ ಇಲ್ವಾ? ನಮ್ಮ ಮನೇಲಿ ಬಾಣ್ಲಿ ಇಸ್ಕೊಂಡ್ ಬರ್ತೀಯಲ್ಲ, ನಮ್ಮ ಮನೇಲಿ ಇಸ್ಕೊಬತ್ತೀಯಾ, ನಮ್ಮ ಮನೇಲಿ ಬಾಣ್ಲಿ ಇಸ್ಕೊಬತ್ತೀಯಾ, ನಿಮ್ಮ ಮನೇಲಿ ಇಲ್ವಾ? ನೀನು ಅವ್ರ ಮನೆ ಸಪ್ಪಿಸ್ಕೊ ಬಂದಿದ್ಯಲ್ಲ ಚು. ಹೌದು. ಆಮೇಲೆ ನಮ್ಮ ಮನೇಲಿ ಸೊಪ್ಪು ಇಸ್ಕೊಬತ್ತೀಯಾ? ಸಾಂಬಾರ್ ಸಾಂಬಾರ್ ಬಂದು ನಮ್ಮನೆದು ಗೈಸ್. ಬರೀ ಸಾಂಬಾರ್ ಕುಡಿಬೇಕಾಗುತ್ತೆ ನೀವು. ಅರ್ಥ ಆಯ್ತಾ? ಏನ್ ಮಾಡ್ತಾ ಇದ್ಯಾ? ಬೋಂಡ ಜೀಜು ಹೇಳ್ತೈತೆ ಮಾಡ್ಲಿ ಬೋಂಡ ನಂಚ್ಕೊಳಕ್ ಬೇಕಂತೆ. ಬೋಂಡ ಬಜ್ಜಿ ಹೌದು. ವಡೆ ಆಯ್ತಾ? ಮಾಡಿದ್ದಾಯ್ತಾ? ಅವಳು ಈ ವೈಟ್ ಕಲರ್ ಸ್ಲ್ಯಾಬ್ ತಗೊಂಡ್ಬಿಟ್ಟು ಸಿಗ್ತಾ ಇರೋದೇ ಬರೀ ಹೊರ್ಸ್ತಾ ಇರೋದೇ. ಅಯ್ಯೋ ಅವ್ರ ಕತೆ ಬೇಡ ಸುಮ್ಮನೆ. ಏನು ಅಲ್ಪ ಸ್ವಲ್ಪ ನನ್ ತಂಗಿಗೋಸ್ಕರ ಗೈಸ್. ನಮ್ಮ ಅಕ್ಕ ಊಟ ಮುಗೀತು, ನನ್ ತಂಗಿಗೋಸ್ಕರ ಮಾಡ್ತಾ ಏನ್ ಮಾಡ್ದೆ ಒಂದ್ ವಾರ. ಸರಿ ಅಕ್ಕಂಗ್ ಒಂದ್ ನಿಮಿಷ, ಅಕ್ಕ ಊಟ ಮುಗೀತು, ಅಕ್ಕಂಗೋಸ್ಕರ ಏನ್ ಮಾಡ್ದೆ? ಮಾಡಿದ್ವೇನೆ 2 ದಿವಸ ಅನ್ನ ಸಾಂಬಾರು ಚಪಾತಿ. ಅದೇ ಬೇಯಿಸಿದ್ ಬೇಳೆ ಸಾಂಬಾರ್ ಬೇಯಿಸಿ ನಂಗ್ ಬೋರ್ ಹೊಡೆದೋಗಿದ್ದಿ ಇವಳು ಬೇಳೆ ಸಾಂಬಾರಿಂದ. ಒಂದ್ ದಿವ್ಸ ಬಜ್ಜಿ ಮಾಡ್ಕೊಡ್ಲಿಲ್ಲ ಕಣೆ ನಂಗೆ. ಏಕೆ ಜೀಜು ನಾನು ಫಸ್ಟ್ ಡೇನೆ ಜೀಜು ಕೇಳ್ಕೊಂತ ಈ ಮನೆಗೆ ಬರೋ ಫಸ್ಟ್ ಡೇನೆ ಬಜ್ಜಿ ಮಾಡಿದ್ದೆ. ಅದು ಜೀಜುಗೆ, ನಿಮ್ ಅಕ್ಕಂಗಲ್ಲ. ನೀನ್ ತಿನ್ಲಿಲ್ವಾ? ಇಲ್ಲ ಹಚ್ಚಿನೋಡು ನಂತರ ಇಟ್ಕೊಬಿಟ್ಟವಳು ಏಕ. ಇದಿಲ್ಲ ಇಡ್ಬೇಕು ಅಂತ ನೆನ್ಸ್ಕೊಂಡೆ ನಾನು. ನನ್ಗೆ ಕೈ ಎಟ್ಕ ಇರುವಲ್ಲ ಮೇಲೆ ನಾನು ಏಕ ಇಟ್ಕೊಬಿಟ್ಟಿದ್ದೀನಿ. ಬಟ್ ಅದಕ್ಕೆ ತುಂಬಾ ಚೆನ್ನಾಗಿ ಬಾಕ್ಸ್ ಹೇಳ್ತದೆ ತಗೋಬೇಕು ಅಂತ. ಸೊ ನೇಬರ್ ಟು ಬಿ ಯಾವಾಗ ಬರ್ತೀರಾ ನೀವು? ನನಗೆ ಇವಾಗ 15 ಲಕ್ಷ ಟ್ರಾನ್ಸ್ಫರ್ ಮಾಡಿದ್ರೆ ನಾಳೆನೆ ಬಂದ್ಬಿಡ್ತೀನಿ ನೋಡಿ. ನೇಬರ್ 1. ಎಸ್, ಸೆಕೆಂಡ್ ಫ್ಲೋರ್. ಸೆಕೆಂಡ್ ಫ್ಲೋರು. ಎಸ್, ಜಾಸ್ತಿ ಮಾತ್ರ ನಿಮ್ ಮನೆಗೆ ನೀವು ಹೋಗಿ. ದೇವ್ರೆ, Typical neighbors ತರನೇ. ಅಲ್ವಾ? ಟಿಪಿಕಲ್ ನೇಬರ್ಸ್. ಬಟ್ ನಾ ಆಕ್ಚುಲಿ ಕಿಚನ್ ಸ್ಪೇಷಿಯಸ್ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು, ಚೆನ್ನಾಗಿ ಸ್ಪೇಷಿಯಸ್ ಆಗಿ ಬಂದಿದೆ. ಸ್ಪೇಷಿಯಸ್ ಆಗಿದೆ ಕಣೆ. ಇಲ್ಲ ನಾವು ಇವಾಗ ನಮ್ಮ ಮನೆಗೆ ಹೋಗ್ಬಿಟ್ಟು ನೋಡಿದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಇಷ್ಟೇ ಅನ್ಸುತ್ತೆ. ಅದೇ ಸ್ಪೇಸ್ ಅಲ್ಲಿ ಇದು ಮಾಡಿರೋದು. ಇಲ್ಲ, ನಮ್ದು ತುಂಬಾ ಚಿಕ್ಕದು. ಇಲ್ಲ, ಎಲ್ಲರಿಗೂ ಸೇಮ್ ಮೆಜರ್ಮೆಂಟ್. ಅಲ್ಲ ಹೇಳ್ತಾ ಇದೀಯಾ? ಮೋಹನ್ ಅವ್ರು ನಿಮ್ಮ ಆಕ್ಚುಲಿ ನಿಮ್ದು ಒಂದ್ ಸ್ವಲ್ಪ ಮೆಜರ್ಮೆಂಟ್ ವೈಸ್ ನಿಮ್ದು ಒಂದ್ ಸ್ವಲ್ಪ ದೊಡ್ಡದಿದೆ, ನಿಮ್ದು ಮತ್ತೆ ಅಕ್ಕದು. ಹೌದು. ಇಲ್ಲ ಇಷ್ಟು ಅಂತ ಸ್ವಲ್ಪ ಇಷ್ಟು ಯಾವ ಗೊತ್ತಾಗುತ್ತೆ. ಆಕ್ಚುಲಿ ಮೆಜರ್ಮೆಂಟ್ ವೈಸ್ ನಂದುದು ಒಂಚೂರು ದೊಡ್ಡದು ಬಂದಿದೆ. ಬಿಕಾಸ್ ಏನ್ ಗೊತ್ತಾ, ಮೇಲ್ಗಡೆ ಹೋಗ್ತಾ ಹೋಗ್ತಾ ಚಿಕ್ಕ ಆಗ್ತಾ ಹೋಗುತ್ತಂತೆ. ಮೇಸ್ತ್ರಿ ಅಂಕಲ್ ಹೇಳಿದ್ದು ನನ್ಗೆ. ಕೆಳಗಡೆ ದೊಡ್ಡದಿರುತ್ತೆ, ಮೇಲ್ಗಡೆ ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ ಚಿಕ್ಕ ಹೋಗ್ತಾ, ಅಂದ್ರೆ ಇಂಚಸ್ ಅಲ್ಲಿ ಅಷ್ಟೇ. ಅದೇನು ಅಷ್ಟೊಂದೇನ್ ಡಿಫ್ರೆನ್ಸ್ ಬಟ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ ಇಷ್ಟು ಸ್ಪೇಷಿಯಸ್ ಬರುತ್ತೆ ಕಿಚನ್ ಅಂತ. ನಾನೆಲ್ಲ ಒಂದ್ 4-5 ಜನನು ನಿಂತ್ಕೊಳಕ್ ಆಗಲ್ಲ ಅನ್ಕೊಂಡ್ಬಿಟ್ಟಿದೆ. ಬಟ್ ಆರಾಮಾಗಿ ನಿಂತ್ಕೋಬಹುದು. ಇನ್ನ ಆರಾಮಾಗಿ ನಿಂತ್ಕೋಬಹುದು. ಎಷ್ಟು ಜನ ಆರಾಮಾಗಿದೆ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕೊಡು ಅಲ್ಲಿ ನಿಮ್ಮ. ನಾನು ಟೇಸ್ಟ್ ಮಾಡಿದೆ. ಹೇಗಿದೆ? ಹೇಗ್ ಮಾಡಿದಾಳೆ? ಸಕ್ಕತ್ತಾಗಿದೆ. ನಾನು ಅನ್ಕೊಂಡೆ ಹಿಟ್ಟೇನಾದ್ರೂ ಚೆನ್ನಾಗಿದೆ, ಕ್ರಂಚಿಯಾಗಿ. ಅಲ್ಲ, ಉಪ್ಪೇನಾದ್ರೂ ಜಾಸ್ತಿ ಆಗ್ಬಿಟ್ಟು ಹಿಟ್ಟು ತೊಳೆದ್ಬಿಟ್ಟು. ಹೆಚ್ಚು ಅದಕ್ಕೆ ಹೇಳಿದ್ರು ಏನ್ ಮಾಡ್ತಾ ಇದೀರಾ ಅಂದೆ. ಇದನ್ನ ಮಾಡ್ತಾ ಇದೀನಿ. ಈ ತರ ನಾನಿದ್ದಾಗ ಫಸ್ಟ್ ಟೈಮ್ ಅಲ್ಲ ಬಂದಿರೋದು. ಈ ತರ ನನ್ ಪಾಯಸ ಮಾಡ್ಬೇಕು ಅಂತ ಆಸೆ ಇತ್ತು, ಪಾಯಸ ಮಾಡೋಣ ಅಂತ. ಅದು ಆರ್ಡರ್ ಮಾಡಿದೆ. ಬಟ್ ಪಾಯಸದಲ್ಲೇ ಮುಗಿಸ್ಬಿಡ್ತೇನೆ ನೀನು. ಹಂಗಾರೆ ನಮ್ಗೆ ಅಡಿಗೆ ಕರಿಯಲ್ವಾ? ಕರಿದೀನ್ ಕಣೆ, ಇವಾಗ ಅರ್ಜೆಂಟ್ಗೆ. ಇವಾಗ ನಾನು ಅರ್ಧ ಗಂಟೆ ಮುಂಚೆ. ಇಲ್ಲ, ಒಳ್ಳೇದಲ್ಲಚ್ಚು. ಬಂದಾಗೆಲ್ಲ ಈ ತರ ಸ್ವಲ್ಪ ಟ್ರೈ ನೋಡ್ತಾ ಇರ್ತೀವಿ. ಹೊಟ್ಟೆ ಕರೆಕ್ಟ್ ಆಗಿದೆ, ನಾವು ಕರೆಕ್ಟ್ ಆಗಿದೀವಿ ಅಂದ್ರೆ. ಇಲ್ಲ ಅಚ್ಚು, ಹೇಳ್ತಾ ಇದೀನಿ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಿದ್ದೀರಾ. ಇವಾಗ ಹೇಳಾಯ್ತಲ್ವಾ? ಅಲ್ಲ, ನಾನೇನ್ ಮತ್ತೆ ಹೇಳ್ತಾ ಇರೋದು, ಟ್ರೈಲರ್ ಅಲ್ಲೇ ಇಷ್ಟು ಸಕ್ಕತ್ತಾಗಿದೆ, ಇನ್ನು ಮೂವಿ ಇನ್ನಿಷ್ಟು ಸಕ್ಕತ್ತಾಗಿದೆ. ನಮ್ಮ ಏನ್ ಗೊತ್ತಾನೆ, ತುಂಬಾ ಜನ ಹೇಳಿದ್ರೆ ಲಕ್ಷ್ಮಿ ನೀವು ಅಡ್ಗೆ ಮಾಡಿದ್ರೆ. ನಂಗೆ ಅಡ್ಗೆ ಮಾಡಕ್ ಬರುತ್ತೆ, ನಾನ್ ಮಾಡಲ್ಲ ಒಪ್ಕೋತೀನಿ. ಬಟ್ ನಂಗೆ ಬಿಟ್ರೆ ನಾನು ಅಡ್ಗೆ ಕರೆಕ್ಟ್ ಆಗಿ ಮಾಡ್ತೀನಿ. ಅವತ್ತು ಹಬ್ಬದಲ್ಲಿ ಒಬ್ಬಟ್ಟು ಮಾಡಿದ್ವಲ್ಲ, ಮಮ್ಮಿ ನಾನು ಎಲ್ಲಾ ಹೇಳ್ತೇನೆ, ಮಮ್ಮಿ ಇಷ್ಟ ಹಾಕು ಅಷ್ಟ್ ಹಾಕು ಅಂತ. ನಂಗೆ ಮಮ್ಮಿ ಹೇಳ್ತೇನೆ ನಿಂಗೆ ಒಬ್ಬಟ್ಟು ಮಾಡಕ್ ಬರುತ್ತಾ ಅಂತ. ನಂಗೆ ಎಲ್ಲಾನು ಮಾಡಕ್ ಬರುತ್ತೆ, ನಾನು ಎಲ್ಲಾನು ನೋಡ್ಕೊಂಡಿದೀನಿ, ಮಾಡಲ್ಲ ಅಷ್ಟೇ ನಾನು ಅಂತ ಹೇಳಿದೆ. ಮಮ್ಮಿಗೆ ಅವತ್ತು ಆಶ್ಚರ್ಯ ಆಗೋಯ್ತು. ಯಾಕೆ ಮಾಡಲ್ಲ ಅಂದ್ರೆ, ಮುಂದೆ ಎಲ್ಲಿ ಅವಳಿಗೆ ಮಾಡಕ್ ಬಿಟ್ಬಿಡ್ತೀವೋ ಅನ್ನೋ ಒಂದ್ ಇದಕ್ಕೆ ಮಾಡಲ್ಲ ಅವಳು. ಹಂಗಂತ ಅಲ್ಲ, ಮನೇಲಿ ಆಲ್ರೆಡಿ ಮಾಡೋರು ಇದಾರಲ್ವಾ, ಪಾತ್ರೆ ಬೆಳಗದ್ ನನ್ ಕೆಲ್ಸ. ಥಿಯರಿ ಗೊತ್ತು, ಪ್ರಾಕ್ಟಿಕಲ್ ಹೌದು. ಎಷ್ಟೇ ಥಿಯರಿ ಗೊತ್ತಿದ್ರು ಪ್ರಾಕ್ಟಿಕಲ್ ಅಲ್ಲೇ ಫಸ್ಟ್ ಎಕ್ಸಾಮ್ ಕೊಡೋದು. ನಮ್ಮ ಗ್ಲಾಸ್ ಚೆನ್ನಾಗಿದೆ.
ಶೇಪ್ ಶೇಪ್ ಚೆನ್ನಾಗೈತೆ, ಕ್ವಾಲಿಟಿನೂ ಚೆನ್ನಾಗಿದೆ. ಆಯ್ತಾ ಕ್ವಾಲಿಟಿ ಚೆಕ್. ಈ ನನ್ ತಂಗಿ ಬಂದ್ರೆ ಎಲ್ಲ ಕ್ವಾಲಿಟಿ ಚೆಕ್. ಕರ್ಬೇವಿನ ಸೊಪ್ಪು ತೊಳೆದು ಬಿಟ್ಟು ಹಾಕು. ಗೊತ್ತೇನೆ, ಕರ್ಬೇವ್ ಸೊಪ್ಪು ತೊಳ್ಬಿಟ್ಟು ಹಾಕಿದ. ತೊಳೆದ್ಬಿಟ್ಟೆ ಕೊಟ್ಟಿರ್ತಾರೆ. ಸುಮ್ನಿರು, ನನ್ಗೆ ಹಿಂಗೆಲ್ಲ ಇಷ್ಟ ಆಗಲ್ಲ. ತೊಳ್ದ್ಬಿಟ್ಟು ಹಾಕ್ಬೇಕು. ನಾನು ತೊಳೆದ್ಬಿಟ್ಟೆ ಹಾಕೋದು. ಮನುಷ್ಯ ಆದ್ಮೇಲೆ ಅದು ಬಾಯ್ಲ್ ಆಗ್ತಾ ಆಗ್ತಾ ಎಲ್ಲ ಕೀಟಾಣುಗಳು ಸತ್ತೋಗುತ್ತೆ. ನಾನು ಯಾವತ್ತೂ ಹಂಗ ಹಾಕಲ್ಲ. ನೋಡು, ಪ್ರತಿಯೊಂದು ವೆಜಿಟೇಬಲ್ಸ್ ಎಲ್ಲಾನು ಮಣ್ಣಲ್ಲೇ ಬೆಳೆಯೋದು. ಮಣ್ಣೆ ತಿನ್ಬಿಡ್ತೀಯಾ? ಮಣ್ಣಿನ ಅಂಶ ಇರುತ್ತೆ. ಕೇಸ್ ಸಕ್ಕದಾಗಿದೆ. ಬಜ್ಜಿ ಬಣ್ಣ ಮಾತ್ರ ಸೂಪರ್. ನಾನು ಯಾಕೋ ನೀನೇ ಹೇಳ್ತಾ ಇದೀಯಾ? ಇಲ್ಲ, ನಂದು ಮತ್ತೆ ಮತ್ತೆ ನೀನ್ ಯಾಕೆ ಸಕ್ಕದಾಗಿದೆ ಅಂದೆ? ಅವಳೇ ನಮ್ ಟೇಸ್ಟ್ ಕೊಡಾಗ್ಬಿಟ್ಟವಳೆ. ಪಾಪ ಅವ್ರು ವೇಟ್ ಮಾಡ್ತಾವ್ರೆ. ನನ್ ತಂಗಿ ನನ್ಗೂನು ಒಂದ್ ತಿನ್ನು ಅಂತ ಹೇಳಿ ಅಂತ ವೇಟ್ ಮಾಡಿ ಪಾಪ ಅವರೇ ತಿಂತವ್ರೆ. ಚೆನ್ನಾಗಿತ್ತು. ಇನ್ನೊಂದೇನ್ ಗೊತ್ತೇನೆ, ಇವತ್ತು ನಾನು ಹಾನೆಸ್ಟ್ ರಿವ್ಯೂ ಕೊಡ್ತೇನೆ. ನೀನ್ ಹಾನೆಸ್ಟ್ ರಿವ್ಯೂ ಆಮೇಲೆ ಕೊಡುವಂತೆ, ಇಲ್ಲ ಹಾನೆಸ್ಟ್ ರಿವ್ಯೂ ಕೇಳು. ನೀನಂತೂ ಯಾವ ಮನೇನು ಹೋಮ್ ಟೂರ್ ಕರೆಕ್ಟ್ ಆಗಿ ಮಾಡಿಲ್ಲ. ಲಚ್ಚು, ನೀನಾದ್ರೂ ಕರೆಕ್ಟ್ ಆಗಿ ಹೋಮ್ ಟೂರ್ ಕೊಡು. ನಾನೆಲ್ಲ ಫುಲ್ ಹೋಮ್ ಟೂರ್ ಮಾಡಿ. ನನ್ ದೊಂಗ್ಳೂರ್ ಮನೆದು ಅದೇ ನಮ್ದು ಮನೆದು 400 ಸ್ಕ್ವೇರ್ ಫೀಟ್ ಅಷ್ಟೇ ಆ ಮನೆ ಇರೋದು. ಹೆಂಗೆ ಹೋಮ್ ಟೂರ್ ಮಾಡಿದೀನಿ ಅಂತ ಅಂದ್ರೆ, ನಾನು ವಾರಕ್ಕೊಂದು ಹೋಮ್ ಟೂರ್ ಕೊಡ್ತೀನಿ. ಅದಕ್ಕ ಜನ ಇವಾಗ್ಲೂ ಕೇಳ್ತಾರೆ, ಗೊತ್ತಾ? ನಿಜವಾಗ್ಲು ನನ್ ದೇವ್ರ ಮನೆ ಚಿಕ್ಕದಾಗಿದ್ದೀರಾ, ಇವಾಗ್ಲೂ ಎಷ್ಟು ಜನ ನಿನ್ ಕೇಳಿ. ನೀನ್ ಆದಷ್ಟು ಬೇಗ ತೋರ್ಸೋದಕ್ಕೆ ತುಂಬಾ ಇದೆ, ಚೆನ್ನಾಗಿದೆ. ಇನ್ ಡೀಟೇಲ್ ಪ್ರತಿಯೊಂದು ತುಂಬಾ ಇನ್ಫಾರ್ಮೇಟಿವ್ ಆಗಿ ಚೆನ್ನಾಗಿದೆ. ನಾನು ಅದೇ ಹೇಳ್ತಾ ಇದ್ದೀನಿ. ಸ್ಪೈಸಿ ಮಾಡೋಳೆ. ಸ್ಪೈಸಿ ಆಯ್ತಾ? ಚೆನ್ನಾಗಿದೆ. ಇನ್ನೊಂದೇನ್ ಗೊತ್ತಾ, ಎಲ್ಲಾ ಕಡೆ ಹುಡ್ಕೋಳು ಏನಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಏನಂತಾರೆ ಗೈಸ್. ಹೌದು, ಇಲ್ಲಿ ಬ್ಯಾಕ್ ಗ್ರೌಂಡೇ ಬೇಕಾಗಿಲ್ಲ ಬಿಡು ನಿಮ್ಗೆ. ಎವ್ರಿ ಕಾರ್ನರ್ ಲಚ್ಚು ಬ್ಯಾಕ್ ಗ್ರೌಂಡ್ಗೆ ಸಾಕಾಗ್ಬಿಡ್ಬೇಕು. ನೋಡು ಎಂತ ಗಂಡ ಕೊಡ್ತಿದ್ದಾಳೆ. ಏನೇನಚ್ಚು ಪುಣ್ಯ ಮಾಡಿದ್ಯಲ್ಲೇ. ಎಲ್ಲೇ ನಿನ್ ಗಂಡ? ಒಂದೇ ಮನೇಲಿ ಕೊಟ್ಬಿಟ್ಟವ್ರೆ. ಪಾಪ ಅವ್ರು ಸುಸ್ತಾಗಿ ಅವರು ನಂಗೆ ವಾಷಿಂಗ್ ಮಷಿನ್ ಬೇಕು ಅಂತ ಅಂದೆ. ಅವ್ರು ನಿಮ್ ಅಕ್ಕದೇ ಯೂಸ್ ಮಾಡು ಲಚ್ಚು, ಪರವಾಗಿಲ್ಲ. ಇಲ್ಲ, ನಂಗೆ ವಾಷಿಂಗ್ ಮಷಿನ್ ಬೇಕು ಅಂದ್ರೆ ಬೇಕು ಅಂತ ಅಂದೆ. ನಂಗೆ ಸೋಫಾ, ಫ್ರಿಡ್ಜ್, ಟಿವಿ ಏನೂ ಬೇಡ, ವಾಷಿಂಗ್ ಮಷಿನ್ ಬೇಕು ನಂಗೆ. ಇಂಪಾರ್ಟೆಂಟ್ ವಾಷಿಂಗ್ ಮಷಿನ್ ಬೇಕು ನನಗೆ. ಮೇಲ್ಗಡೆ ಇದೆ, ಹೊರಗಡೆನೆ ಇಟ್ಟಿದೀವಿ. ನನ್ಗೆ ಯಾವಾಗ ತಿರ್ಸಿಗ ನಿನ್ ಋಣಾನ? ಅಯ್ಯೋ ಅಯ್ಯೋ, ಏಯ್ ಬಾಯಿ ಮುಚ್ಕೊಳಲ್ ಮೇಲ್ಗಡೆ ಹಾಕ್ಲಚ್ಚು. ನಾನು ಆಕ್ಚುಲಿ ಇವತ್ತು ನಮ್ದು ಮುಗೀತು, ಇವಳು ನಾಳೆಯಿಂದ ಇವಳು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೇ ಇದ್ದೆ. ನಾಳೆ ಬರ್ತಾ ಇದೆ ವಾಷಿಂಗ್ ಮಷಿನ್. ಕುಕ್ಕರ್ ಅಕ್ಕ, ಹೊಸ ಕುಕ್ಕರು. ನಾನು ಹೇಳ್ತಾ ಇದ್ದೀನಿ ನೋಡಿ ನಿನ್ಗೆ. 4ನೇ ಫ್ಲೋರ್ಗೆ ಅಲ್ಲೇರಾನ ಇಡ್ತಾರೇನೆ ಅಕ್ಕ. ಏನಾಗಲ್ಲ. ಏನು ಕೊಡಿ, ಇಟ್ಕೊಳ್ತೀನಿ. ಏ ಇರಿ, ಬಟ್ಟೆ ಕೊಡ್ತೀನಿ. ಬಟ್ಟೆ ಒಂದ್ ನಿಮಿಷ ಕಣೆ. 4,000 ರೂಪಾಯಿ ಕುಕ್ಕರ್ ಹೋಯ್ತಲ್ಲೋ ನಮ್ಮ ಅಜ್ಜಿನ. ಬಟ್ಟೆ ತರ್ತೀನಿ ಕೊಡೆ. ಹೆಡ್ ಆಗುತ್ತಂತೆ. ನನ್ನಲ್ಲಿ ಬಟ್ಟೆ ಇಲ್ವಾ? ಒಂದ್ ನಿಮಿಷ ಬಂದೆ. ಅಯ್ಯೋ, ಈ ಕತ್ಲಲ್ಲ ಏನಿಲ್ಲ, ಇದ್ರಲ್ಲಿ ವೆಯ್ಟ್ ಇದೆ, ಇಟ್ಕೊಳುತ್ತೆ. ಬರ್ತೇನೆ ನಿನ್ ಮಗ. ಗೊತ್ತೇ ನೀನ್ ಹೇಳ್ತೀನಿ 4th ಫ್ಲೋರ್. ಪಾಪ ನನ್ ಮಗ. ಸಿಂಬಾ ಸುಟ್ಟೋಗ್ಬಿಡುತ್ತೆ ಕಣ. ನಿನ್ ಮಗನಿಗೆ ಅಂದೆ ಬಿಟ್ಟು ಏನೇ ಮಾಡ್ತಾ ಇದೀಯ ಲಚ್ಚು ನೀವು? ಏನೋ ಬಜ್ಜಿ ಮಾಡ್ಬಿಟ್ಟೋಳೆ ಲಚ್ಚು. ಬಜ್ಜಿ ನೋಡಿ ಗೈಸ್, ಥೋड़ा ಬಜ್ಜಿ ತಿನ್ನೋ ನೋಡಿ ಗೈಸ್. ಬನ್ನಿ. ಒಂದ್ ಕುಕ್ಕರ್ ಬೋರ್ಡ್ ನನ್ ಬಂಗ್ಲಾ ಬಂಗಾರಿ ಕುಟ್ಟಿ. ನನ್ಗೂ ಪಿಜ್ಜಾ ತಿನ್ಬೇಕು, ನಮ್ಮ ಅಮ್ಮಂದು. ನಿಂದಾಯ್ತು ಇಲ್ವೇ? ಯಪ್ಪ ಯಪ್ಪ. ಬನ್ನಿ ಬನ್ನಿ. ಮುದ್ದೆ ಮಾಡ್ಬೇಕಿತ್ತಲ್ವೇನೆ ಅಕ್ಕ? ನೀವು ದಯವಿಟ್ಟು ನೆಕ್ಸ್ಟ್ ಟೈಮ್ ನಮ್ದು ಊಟಕ್ಕೆ ಕರೆದ್ರೆ 6 ಗಂಟೆಯಿಂದ ರೆಡಿ ಮಾಡಕ್ ಸ್ಟಾರ್ಟ್ ಮಾಡಿ. ನೀನು ಸ್ಯಾಂಡ್ವಿಚ್ ಶೋರ್ಬಾ ತಿನ್ಕೊಂಡು ಬಂದಿದ್ಯಾ, ಓವರ್ ಆಕ್ಟಿಂಗ್ ಮಾಡಬೇಡ. ಹೊಸ ಅಡಿಗೆ ಮುದ್ದೆ ಕೊಡ್ಬಾರ್ದು ಕಣೆ. ನಾವು ನಿಂಗೆ ಕಣ್ಣಿಗೆ ಮನುಷ್ಯಂಗ್ ಕಾಣ್ತಿಲ್ವಾ? ಇವಾಗ ಈ ಮನೆಗೆ ಹೊಸ ಪ್ರೇಮಿ. ಓಕೆ ಗೈಸ್, ಸೊ ಬಿಸಿ ಬಿಸಿ ಊಟ, ಮಶಪ್ಪು ಅನ್ನ, ಮ್ಯಾಶಪ್ ಮಶಪ್ಪು ಅನ್ನ, ಬಜ್ಜಿ. ನನ್ನ ಗಂಡನ ಫೇವ್ರೆಟ್ ಬಜ್ಜಿ. ಜಿಜು ಬಜ್ಜಿ ಹೆಂಗೈತೆ? ಟೇಸ್ಟ್ ಮಾಡಿ ಹೇಳಿ ಚೆನ್ನಾಗಿದೆ ಅಂತ. ಚೆನ್ನಾಗೈತಾ?
ಫಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಿನಗೆ ಕೊಟ್ಟಿದ್ವ ಮಗನೆ, ಬಾ ಮಗನೆ ನಾವು ಹೋಗೋಣ. ನನ್ನ ಮಗು ಊಟ ಕೊಟ್ಟಿಲ್ವ ಇನ್ನು, ಬಾ ನಾವು ಇಬ್ರು ಹೋಗೋಣ ಬಾಮ. ಚೆನ್ನಾಯ್ತಾ? ಅಷ್ಟೇ ಅಪ್ರೂವ್. ಮೊಸರು ಇರ್ತಾರಲ್ಲ, ಮಜ್ಜಿಗೆ ಮಾತಾಡ್ತೀನಿ. ಎಲ್ಲರೂ ಏನ್ ಗೊತ್ತಾ, ಆಪೋಸಿಟ್ ಪರ್ಸನ್ ಬೇಜಾರಾಗ್ತಾರೆ ಅಂದ್ಬಿಟ್ಟು ಸ್ವಲ್ಪ ಇದು ಮಾಡ್ತಾರೆ. ಅದು ಮಾಡಕ್ಕೆ ಹೋಗಲ್ಲ ನಾನು. ಚೆನ್ನಾಗಿ ಏನ್ ಗೊತ್ತಾ, ನಮ್ಗೆ ಆಯ್ತು ಅವ್ನು ಒಂದ್ ನಿಮಿಷ ತೋರಿಸ್ಬಿಡಿ ಅವ್ನು. ಹಲೋ ಅಗಸ್ತಿ ಹಲೋ. ಸೊ ನಮ್ಮ ಮನೇಲಿ ನಿಜವೇ ನಾವ್ ಅಕ್ಕ ನಾವ್ ಏನ್ಕೊಂಡ್ವಿ, ನಮ್ಮ ಮನೆ ಅಯ್ಯೋ ಅಟ್ಲೀಸ್ಟ್ ಒಂದ್ ವಾರ ಬೇಕು 10 ದಿವಸ ಬೇಕು ಕ್ಲೀನ್ ಮಾಡಕ್ಕೆ ಅಂತ ಅನ್ಕೊಂಡ್ವಿ. ಇವಾಗ್ಲೂ ಬೇಕು ಇಲ್ಲ ಅಂತಲ್ಲ, ಬಟ್ ನಮ್ಗೊಂದ್ ಫೋನ್ ಬಂತು ನಾವ್ ಬರ್ತಾ ಇದೀವಿ ಅಂತ. ನಮ್ಗೆ ಎಷ್ಟು ನಿಜ ಹೇಳ್ತೀನಿ, ಅರ್ಧ ಗಂಟೆ ಒಳಗಡೆ ಎಲ್ಲ ಹೆಂಗಿತ್ತು ಗೊತ್ತಾ, ಫುಲ್ ಬಟ್ಟೆ ಇತ್ತು. ಇವಾಗ್ಲೂ ಅದ್ರೊಳಗೆಲ್ಲ ಬಟ್ಟೆನೇ ಇದೆ, ಬಟ್ ಅಟ್ಲೀಸ್ಟ್ ತಕ್ಕ ಮಟ್ಟಕ್ಕೆ ಜೋಡಿಸಿದ್ವಿ ಅಂದ್ರೆ ಇಟ್ಟಿದೀವಿ, ಒಂದ್ ರಫ್ ಆಗಿ ಇಟ್ಟಿದೀವಿ ಅಲ್ವೇನೆ. ಏನಾದ್ರು ಆ ಗೆಸ್ಟ್ ಬರ್ತಿರ್ಲಿಲ್ಲ ಅಂದ್ರೆ ಇನ್ನೊಂದ್ ಬರ ಮನೆ ಹೆಂಗೇನೆ ಇರೋದು. ಓಕೆ, ಸೊ ಸುಮಾರು ಜನ ನನ್ನ ಗೃಹ ಪ್ರವೇಶದ ಜ್ಯುವೆಲ್ರಿ ಬಗ್ಗೆ ಡೀಟೇಲ್ಸ್ ಕೇಳ್ತಾ ಇದ್ರಿ. ಲಕ್ಷ್ಮಿ ಅದು ಪ್ಯೂರ್ ಗೋಲ್ಡಾ ಹೇಗೆ ಅಂತ. ಸೊ ಫ್ರೆಂಡ್ಸ್, ಇದು ಬಂದು ಪ್ಯೂರ್ ಸಿಲ್ವರ್ ಗೋಲ್ಡ್ ಪಾಲಿಶ್ಡ್ ಜ್ಯುವೆಲ್ರಿ. ಇದ್ರದ್ದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೂ ಪ್ರೀಮಿಯಂ ಲುಕ್ನ ಕೊಡುತ್ತೆ. ಆ್ಯಂಡ್ ಆಲ್ಮೋಸ್ಟ್ 10 ಇಯರ್ಸ್ ತನಕ ಇವ್ರು ವಾರಂಟಿ ಕೂಡ ಕೊಡ್ತಿದ್ದಾರೆ. ಸೊ ನಾನು ನನ್ನ ಆರೆಂಜ್ ಸಾರಿ ಏನು ಹಾಕೊಂಡಿದ್ದಲ್ಲ, ಆರೆಂಜ್ ಹಾಗೂ ಗ್ರೀನ್ ಸಾರಿ ಹಾಕೊಂಡಿದ್ದಲ್ಲ, ಸೊ ಅದ್ರ ತಕ್ಕನಾಗೇ ಮ್ಯಾಚ್ ಮಾಡಿಕೊಂಡು ಈ ಒಂದು ಜ್ಯುವೆಲ್ರಿನ ನಾನು ತೊಗೊಂಡಿದ್ದೆ. ಸೊ ನಂಗೆ ಪರ್ಸನಲಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾನು ಇದ್ರ ಜೊತೆ ಈ ಥರ ಮಾಟಿ ಬರುತ್ತಲ್ಲ ಅದು ಮತ್ತು ಬಳೆಗಳು ಎಲ್ಲ ತೊಗೊಂಡಿದ್ದೆ. ಸೊ ತುಂಬ ಜನ ಇಷ್ಟಪಟ್ರಿ ಅಲ್ವಾ, ಸೊ ಅದಕ್ಕೋಸ್ಕರನೇ ಮತ್ತೆ ಇನ್ನೊಂದ್ಸತಿ ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಇದ್ದೀನಿ, ಸೊ ದಟ್ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ಸೊ ನಾನು ಇದು ಬಂದು ಸಂಜೆ ಜ್ಯುವೆಲ್ಸಲ್ಲಿ ಪರ್ಚೇಸ್ ಮಾಡಿರೋದು. ಸೊ ನಾನು ಲೊಕೇಶನು ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಮಗೆ ಮಕ್ಕಳಿಗೆ ಹಾಗೂ ಗಂಡು ಮಕ್ಕಳು ಕೂಡ ಎಲ್ಲ ಥರದ ಡಿಸೈನ್ಸ್ ಪ್ಯಾಟರ್ನ್ಸ್ ಎಲ್ಲ ಸಿಗುತ್ತೆ. ಸೊ ಒಂದ್ಸತಿ ಚೆಕ್ ಮಾಡಿ, ಓಕೆನಾ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ. ಸೊ ನಾನು ಇವ್ರದ್ದು ಲೊಕೇಶನ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಪ್ರತಿಯೊಂದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಮ್ಮ ಹೆಣ್ಮಕ್ಳು ಜೊತೆ ಅಲ್ವಾ, ಗಂಡು ಮಕ್ಳದ್ದು ಹಾಗೂ ಮಕ್ಕಳದ್ದು ಕೂಡ ಜ್ಯುವೆಲ್ರೀಸ್ ಇವ್ರ ಹತ್ರ ಸಿಗುತ್ತೆ. ಸೊ ಪ್ರತಿಯೊಂದೂ ಲೈಕ್ ಡಿಸೈನ್ಸ್ ಆಗಿರಲಿ, ಕಲೆಕ್ಷನ್ಸ್ ಆಗಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಲೈಕ್ ಏನೇ ಆಗಿರಲಿ, ಬಳೆ ಸೆಟ್ ಆಗಿರಲಿ ಅಥವಾ ಹಾರ ಆಗಿರಲಿ, ನೆಕ್ಲೆಸ್ಸು ಮತ್ತು ಹೇರ್ ಆಕ್ಸೆಸರೀಸು ಮತ್ತು ಸಿಲ್ವರ್ ಜ್ಯುವೆಲ್ರೀಸು ಪ್ರತಿಯೊಂದೂ ಇದೆ. ಸೊ ನೀವು ಕೂಡ ಒಂದ್ಸತಿ ಚೆಕ್ ಮಾಡಿ, ಓಕೆನಾ. ಸೊ ನನಗೆ ಪರ್ಸ್ನಲಿ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಯಿತು. ಸಿಕ್ಕಾಪಟ್ಟೆ ಜನ ಇಷ್ಟಪಟ್ರಿ ಅಲ್ವಾ, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ಬಳೆ ಕೂಡ ನೋಡ್ಬೋದು ಫ್ರೆಂಡ್ಸ್, ಒಂಥರ ಪರ್ಫೆಕ್ಟ್ ಮ್ಯಾಚ್. ನಾನು ಲಿಟ್ರಲಿ ನನ್ನ ಹಾರಕ್ಕೆ, ಬಳೆಗೆ ಹಾಗೂ ಕಿವಿಗೆ ಮಾಟಿ ಏನು ಹಾಕೋತೀನಲ್ಲ ಅದಕ್ಕೆ ಒಂಥರ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಇತ್ತು. ಸೊ ಈಗ ಗೊತ್ತು, ಇವೆಲ್ಲ ನಾವು ಗೋಲ್ಡಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದರೆ ಫುಲ್ ಪ್ಯೂರ್ ಗೋಲ್ಡಲ್ಲಿ ಎಷ್ಟು ಕಾಸ್ಟ್ಲಿ ಬೀಳುತ್ತೆ ಅಲ್ವಾ. ಸೊ ಇವಾಗಿನ ಗೋಲ್ಡ್ ರೇಟಲ್ಲಿ ಸ್ವಲ್ಪ ಕಷ್ಟನೇ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಐಡಿಯಾ ಮಾಡಿ ಈ ರೀತಿ ಪರ್ಚೇಸ್ ಮಾಡಿದ್ದು. ಹಾಗೂ ಏನು ಗೊತ್ತಾ, ಇದಕ್ಕೆ ಹಾಗೂ ಪ್ಯೂರ್ ಗೋಲ್ಡ್ ಜ್ಯುವೆಲ್ರಿ ಇದೆಲ್ಲ, ಇದಕ್ಕೆ ಡಿಫ್ರೆನ್ಸ್ ಕೂಡ ಕಾಣಿಸಲ್ಲ, ತುಂಬ ಒಂಥರ ಸೇಮ್ ಥರನೇ ಕಾಣಿಸುತ್ತೆ. ಸೊ ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಓಕೆನಾ. ಲೈಟು ಇದು ಯಾವ ಕಲರ್ ಇದು, ಗ್ರೇನಾ ಬ್ಲ್ಯಾಕಾ ಚೆನ್ನಾಗಿದೆ. ಸೊ ನಾವು ಮನೇಲಿ ಹೊಸ ಫ್ರಿಜ್ನ ತೊಗೊಂಡ್ವಿ. ಆ್ಯಂಡ್ ನೀವು ಅನ್ಕೋತೀರ ಲಕ್ಷ್ಮಿ ಯಾಕೆ ಇಷ್ಟೊಂದು ಸಿಂಪಲ್ ಫ್ರಿಜ್ ತೊಗೊಂಡಿದ್ದೀರಾ ಅಂತ, ಈ ಥರ ಡಬಲ್ ಸೈಡ್ ಬರುತ್ತಲ್ಲ ಆ ಥರ ತೊಗೋಬೇಕಿತ್ತು ಅಂತ. ಆ ಥರ ತೊಗೋಬೇಕು ಅಂತ ಆಬ್ವಿಯಸ್ಲಿ ಆಸೆ ಇದ್ದಿರುತ್ತೆ ಅಲ್ವಾ. ಬಟ್ ನಮ್ಮ ಹತ್ರ ಸ್ಪೇಸ್, ನಾವು ಸಿಂಗಲ್ ಇಷ್ಟಕ್ಕೇ ಕೊಟ್ಟಿದ್ದು, ಡಬಲ್ ಡೋರ್ ಬಟ್ ಸಿಂಗಲ್ ಇದು ಬರುತ್ತಲ್ಲ ಈ ಥರ. ಆ್ಯಂಡ್ ಫ್ರಿಜ್ ಕಾಸ್ಟ್ ಬಂದು 35-37K ಒಳಗಿತ್ತು. ಆ್ಯಂಡ್ ತುಂಬ ಚೆನ್ನಾಗಿದೆ. ಸಾಕು ನಮ್ಮ ಗಂಡ ಹೆಂಡತಿ ಮಗುಗೆ ಈ ಫ್ರಿಜ್ ಬೇಜಾನಾಯಿತು ಅಂತ ಅಂತು. ನಮ್ಮ ಬಜೆಟು ಇಷ್ಟೇ ಇದ್ದಿದ್ದು, ಸೊ ಅದಕ್ಕೆ ಈ ಥರ ಫ್ರಿಜ್ನ ತೊಗೊಂಡ್ವಿ. ಸೊ ಅಷ್ಟೇ ಗೈ, ಸಿಂಪಲ್ಲಾಗಿ ಚೆನ್ನಾಗಿದೆ. ನಮ್ಮ ಪರ್ಪಸ್, ನಮ್ಮ ನೀಡ್ ಏನಿದೆಯಲ್ಲ ಅದು ಫುಲ್ಫಿಲ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನ ತಗೊಂಡಿದ್ದು.
ಸೊ ಎಲ್ಲನೂ ಗ್ರ್ಯಾಂಡಾಗಿ ತೊಗೋಬೇಕು, ಎಲ್ಲನೂ ದೊಡ್ಡದಾಗಿ ತೊಗೋಬೇಕು ಅಂತಂದರೆ ಆಗಲ್ಲ. ಕೆಲವೊಂದು ಸತಿ ಕಾಂಪ್ರಮೈಸ್ ಮಾಡಲೇಬೇಕಾಗುತ್ತೆ. ಸೊ ನಾನು ಫ್ರಿಡ್ಜ್ ಬಗ್ಗೆ ಅಷ್ಟೊಂದೇನು ಡಿಮಾಂಡ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರಲಿಲ್ಲ. ನಮಗೊಂದು ಸಿಂಪಲ್ ಫ್ರಿಡ್ಜೇ ಸಾಕು ಅಂತಲೇ ಹೇಳಿದ್ದ ಅರುಣ್ಗೆ. ಸೊ ಅದೇ ರೀತಿ ಪ್ಲ್ಯಾನ್ ಮಾಡಿ ತೊಗೊಂಡಿರೋದು. ಆ್ಯಂಡ್ ಅಷ್ಟೇ ಗೈಸ್, ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಒಂದು ಸಿಂಪಲ್ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ. ಎಲ್ರಿಗೂ ತುಂಬ 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 ಒಳ್ಳೆಯದಾಗಲಿ. ಓಕೆನಾ, ಬಾಯ್.